ಈಗಷ್ಟೇ ಎಚ್ಚರ ಆಗಿದೆಯಾ, ಸ್ವಲ್ಪ ಸುಧಾರಿಸ್ಕೊಮ್ಮ, ಆಮೇಲೆ ಎಲ್ಲ ಮಾತಾಡೋಣ. ನಾನು ಈಗಲೂ ಮಾತಾಡಲಿಲ್ಲ ಅಂತಂದ್ರೆ ಅದು ತಪ್ಪಾಗುತ್ತೆ. ಏನೋ ತೊಂದರೆ ಇದೆ ಅಂತ ನಮ್ಮನ್ನ ಅಲ್ಲಿಂದ ಇಲ್ಲಿಗೆ ತರಿಸ್ಕೊಂಡು ನೀವ್ ಹೀಗ್ ಮಾಡೋದು ಸರಿನಾ? ನಿಮಗೇನೋ ಹೆಲ್ಪ್ ಆಗ್ಲಿ ಅಂತ ನಾವ್ ಅಲ್ಲಿಂದ ಇಲ್ಲಿಗೆ ಬಂದ್ರೆ ನೀವ್ ಹಾಗೆ ಯಾಕೆ ಹೇಳಿದ್ರಿ ಎಲ್ಲರ ಮುಂದೆ? ಮೊದಲೇ ವಿಶ್ ವಾಸ್ ಕನ್ಫ್ಯೂಸ್ಡ್. ಆರಾಧನಾ ಅವರೇ, ಆಯಾಸ ಮಾಡ್ಕೋಬೇಡಿ ಪ್ಲೀಸ್, ನೀವು ರಿಲ್ಯಾಕ್ಸ್ ಆಗಿ. ನಾನು ಹೇಗೆ ರಿಲ್ಯಾಕ್ಸ್ ಆಗಿರ್ಲಿ ವಿಶು? ನೀನು ನನ್ನ ಗಂಡ ಅಲ್ಲ ಅಂತ ಹೇಳ್ತಿದ್ದಾರೆ. ಓ, ನಿನಗೂ ಅದೇ ಬೇಕಾಗಿರೋದು ಅಲ್ವಾ? ನೀವು ಇದನ್ನ ಒಪ್ಪದೇ ಇರೋವರೆಗೂ ನಿಮ್ಗೆ ಇನ್ನೂ ಜಾಸ್ತಿ ಹರ್ಟ್ ಆಗುತ್ತೆ ಹೊರತು ಇದು ಸರಿ ಹೋಗಲ್ಲ. ಇದನ್ನೇ ನಾನು ನಿಮಗೆ ಇಷ್ಟು ದಿನದಿಂದ ಹೇಳೋದಕ್ಕೆ ಟ್ರೈ ಮಾಡಿದೆ. ನೀವು ನನ್ನ ಮಾತನ್ನ ಒಪ್ಪಲಿಲ್ಲ. ನಿಮ್ಮನ್ನು ಒಪ್ಸೋದಕ್ಕೆ ನನ್ನ ಹತ್ರ ಬೇರೆ ಯಾವುದು ಸರಿಯಾದ ಆಧಾರ ಇಲ್ಲದೆ ನಾನು ಸೋತ್ ಹೋಗಿದ್ದೆ. ಆದರೆ ಇವತ್ತು ಅಮ್ಮ ನನಗೆ ಮರುಜನ್ಮ ಕೊಟ್ಟು, ಇಲ್ಲದೆ ಇದ್ರೆ ನಾನು ನಿಜವಾಗ್ಲೂ ಯಾರು ಅಂತ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ನಾನು ಏನೇ ಹೇಳಿದ್ರು ನೀವು ಯಾರು ನಂಬ್ತಾನೂ ಇರಲಿಲ್ಲ. ವೇಟ್, ನೀವ್ ಯಾರು ಅಂತ ನಂಬೋದು ಬಿಡೋದು ಆಮೇಲೆ, ನೀವೇ ಬ್ರೋ ಇನ್ ಲಾ ಅಂತ ಹೇಳೋದಿಕ್ಕೆ ಅಥವಾ ಪ್ರೂವ್ ಮಾಡೋದಿಕ್ಕೆ ನಿಮ್ಗೆ ಯಾವ್ದು ಹಳೆ ನೆನ್ಪುಗಳೇ ಬರ್ತಿಲ್ವಾ? ಪ್ಲೀಸ್ ಸ್ಟಾಪ್ ದಿಸ್. ಈ ವಿಷಯದಿಂದ ದೂರ ಹೋದವ್ರನ್ನ ಮತ್ತೆ ಕರೆದು ತಂದು ಇಲ್ಲಿಗೆ ಕೂರ್ಸಿದ್ದೀರಾ. ನನಗೆ ನನ್ನ ಗಂಡಂಗೆ ಮೋಸ ಮಾಡ್ತಿದ್ದೀರಾ. ಆರಾಧನಾ ಅವರೇ, ನಿಮಗೆ ಮೋಸ ಮಾಡಬೇಕು ಅಂತ ಯಾರು ಹೀಗೆ ಮಾಡ್ತಿಲ್ಲ. ಮತ್ತಿದಕ್ಕೆಲ್ಲ ಏನ್ ಅರ್ಥ? ಮನೆ ಒಳಗೆ ಸಮಸ್ಯೆ ಇದ್ದಷ್ಟು ದಿನ ಹೇಗೋ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇತ್ತು. ಆದ್ರೆ ಈಗ ಎಲ್ಲರ ಮುಂದೆ ಹೇಳಿದ್ದೀರಾ. ಮುಂದೆ ನಾನು ವಿಶು ಒಟ್ಟಿಗೆ ಬದುಕ್ದಿರೋ ಹಾಗೆ ಮಾಡಿದ್ದೀರಾ ನೀವೆಲ್ಲ. ಆರಾಧನಾ ಅವ್ರೆ, ದಯವಿಟ್ಟು ನನ್ನ ಮಾತು ಕೇಳಿ. ದಯವಿಟ್ಟು ಯಾರು ಏನು ಹೇಳ್ಬೇಕಾಗಿಲ್ಲ. ಬನ್ನಿ ನನ್ನ ಜೊತೆ. ಬಿಡಿ, ನಾ ಎಲ್ಲಿಗೂ ಬರೋದಿಲ್ಲ. ಬನ್ನಿ ನನ್ನ ಜೊತೆ, ಹೇಳ್ತೀನಿ. ನಾನು ನಿಮ್ಮ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕಿತ್ತು. ಅಲ್ಲಿ ಮಾತಾಡಿದ್ರೆ ಎಲ್ಲರೂ ಅವ್ರದೇ ಆದಂತ ಒಪಿನಿಯನ್ಗಳನ್ನ ಹೇಳ್ತಾರೆ. ಸದ್ಯ ಅದಾದ್ರೂ ಅರ್ಥ ಆಯ್ತಲ್ಲ ನಿಮ್ಗೆ. ಆದ್ರೆ ಗುಟ್ಟಾಗಿ ಮಾತಾಡೋದನ್ನೆಲ್ಲ ಎಲ್ಲರ ಮುಂದೆ ಮಾತಾಡಿ ಈಗ ಎಲ್ಲರ ಮುಂದೆ ಮಾತಾಡೋದನ್ನ ಗುಟ್ಟಾಗಿ ಮಾತಾಡ್ಬೇಕು ಅಂತಿದ್ದೀರಾ? ಚೆನ್ನಾಗಿದೆ ನಿಮ್ ಬರ್ಸೆ. ನನ್ನ ಮಾತನ್ನ ಕೇಳಿ ಆರಾಧನಾ ಅವ್ರೆ, ಇಂಥ ವಿಷಯಗಳನ್ನೆಲ್ಲ ನಾನು ನಿಮ್ಮ ಹತ್ರ ಗುಟ್ಟಾಗೆ ಮಾತಾಡ್ಬೇಕು. ಗುಟ್ಟಾಗ ಪ್ರಪಂಚಕ್ಕೆ ಗೊತ್ತಾಗೋ ಹಾಗೆ ಎಲ್ಲರ ಮುಂದೆ ನನ್ನ ಗಂಡನೇ ಆರ್ಯವರ್ಧನ್ ಅಂತ ಹೇಳಾಯ್ತಲ್ಲ, ಇನ್ಯಾವ ಗುಟ್ಟು ಬಗ್ಗೆ ಮಾತಾಡ್ತಿದ್ದೀರಾ? ಈಗ ನಾನು ಮೀಡಿಯಾದವ್ರ ಮುಂದೆ ಹೋಗಿ ಕುತ್ಕೊಂಡು ವಿಶುನೇ ನನ್ನ ಗಂಡ ಅಂತ ವಾದ ಮಾಡ್ಬೇಕು. ಯೂಸ್ ದಿಸ್ ಫಾರ್ ಯೋರ್ ಪರ್ಪಸ್. ನಿಮಗೆ ಬೇಜಾರಾಗಿದೆ ಅನ್ನೋದು ನನಗೆ ಗೊತ್ತು. ನಿಮಗೆ ಸಮಾಧಾನ ಆಗೋವರೆಗೂ ನೀವು ಮಾತಾಡಿ, ನಾನು ಕೇಳಿಸ್ಕೋತೀನಿ. ನಾ ಆಮೇಲೆ ಮಾತಾಡ್ತೀನಿ. ಇನ್ನು ಮಾತಾಡಕ್ ಏನಿದೆ ಅನು? ವಿಶುಗೆ ಮೊದ್ಲೇ ನಾನು ಬೇಕಾಗಿರ್ಲಿಲ್ಲ, ಈಗ ಅವನು ಖುಷಿಯಾಗಿರುತ್ತೆ. ನಿಮ್ಮನ್ನ ಅವರು ಎಲ್ಲೂ ಬಿಟ್ಟು ಹೋಗಲ್ಲ. ಹಾಗಾಗೋದಕ್ಕೆ ನಾನು ಬಿಡೋದು ಇಲ್ಲ. ನನಗೂ ಸ್ವಂತ ಅಭಿಪ್ರಾಯ, ವ್ಯಕ್ತಿತ್ವ ಇದೆ ಅಂತ ನಿಮ್ಗೆ ಅನ್ಸೋದೇ ಇಲ್ವಾ? ಇಷ್ಟು ದಿನ ನೀವು ಸರಿ ಅಂದಿದ್ದನ್ನ ಸರಿ ಅನ್ಕೊಂಡು, ತಪ್ಪು ಅಂದಿದ್ದನ್ನ ತಪ್ಪು ಅನ್ಕೊಂಡು, ನನ್ನ ಒಳಗಿನ ಎಲ್ಲಾ ಭಾವನೆಗಳನ್ನ ಹೇಗೋ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಆದ್ರೆ ಇನ್ಮೇಲೆ ಹಾಗಾಗ. ನೀನಾಗಲ್ಲ ಅಂದ್ರೆ ಇನ್ನ ನಾನ್ ಯಾರು ಅನ್ನೋದನ್ನ ನನ್ಗೆ ಯಾರು ಹೇಳೋದು ಬೇಕಾಗಿಲ್ಲ. ನೋಡಿ ಸಂಜು ಅವರೇ, ಇಲ್ಲಿ ನಡೀತಿರೋದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿದೆ. ಇದರಿಂದ ಆರಾಧನಾ ಅವರು ಸಫರ್ ಪಡ್ತಿದ್ದಾರೆ. ಅದಕ್ಕೆ ಹೇಳ್ತಿದ್ದೀನಿ ಸಂಜು ಅವರೇ, ನೀವು ಅವರು ಒಟ್ಟಿಗೆ ಇದ್ರೆ ನಿಮ್ಮ ಹಳೆ ನೆನಪುಗಳೆಲ್ಲ ವಾಪಸ್ ಬರುತ್ತೆ.
ನೀವು ಹೇಳೋದನ್ನ ನಾನು ಕೇಳೋ ಸ್ಥಿತಿಲಿ ಇಲ್ಲ ನಾನು ಇಲ್ಲೇ ಇದ್ದು ನನ್ನೊಳಗಿರೋ ಆರ್ಯನ ನಾನು ಕಂಡ್ಕೋತೀನಿ. ಆರ್ಯವರ್ಧನ ಅನ್ನೋ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಅಸ್ತಿತ್ವ ಬಂದಿದ್ದೆ ನನ್ನಿಂದ, ಈ ರಾಜನಂದಿನಿಂದ. ಅನು, ನನ್ನ ಮಾತಿನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ನೀನು ಏನು ಮಾತಾಡ್ತಿದ್ಯಾ ಅನು? ಅವನು ಆರ್ಯ, ನಿನ್ನ ಆರ್ಯ. ಅವನ್ನ ಗುರ್ತು ಹಿಡಿಯೋಕೆ ನಿನಗೆ ಇಷ್ಟು ಸಮಯ ಬೇಕಾನು? ಅಮ್ಮ, ಗುರ್ತು ಹಿಡಿಯೋದು ಬರೀ ಕಣ್ಣಿನ ಕೆಲಸ ಮಾತ್ರ ಅಲ್ಲ, ಮನ್ಸಿನ ಕರ್ತವ್ಯ. ಅವರು ಆರ್ಯ ಸರ್ ಅಲ್ಲ. ಇದನ್ನ ನೀವ್ ಯಾಕೆ ಅರ್ಥ ಮಾಡ್ಕೋತಿಲ್ಲ? ಇದ್ರಲ್ಲಿ ಅರ್ಥ ಮಾಡ್ಕೊಳ್ಳೋದು ಏನಿದೆ ಅನ್ನೋ? ನಿನಗೆಲ್ಲ ವಿಷಯ ಹೇಳಿದ್ದೀನಿ, ಆದ್ರೂ ನೀನು ನಂಬ್ತಿಲ್ಲ. ಜೀವನ ಕೆಲವ್ರಿಗೆ ಒಂದ್ಸಲ ಅವಕಾಶ ಕೊಡೋದೇ ಅದೃಷ್ಟ, ಆದ್ರೆ ನಿನಗೆ ಇನ್ನೊಂದು ಅವಕಾಶ ಕೊಟ್ಟಿದೆ. ಅದನ್ನ ಈಗ ಸ್ವಾಗತ ಮಾಡೋದು. ಪ್ರೀತಿಸಿದವರು ಯಾವುದೇ ಜನ್ಮದಲ್ಲಿ ಸಿಕ್ಕಿದ್ರು ಗುರ್ತು ಹಿಡಿಯಕ್ಕೆ ಕಷ್ಟ ಆಗಲ್ಲ ಅಂತಾರೆ. ಈಗ ನೀನ್ ಆರ್ಯ ಕಣ್ಣು ಮುಂದೆ ಇದ್ರು ಯಾಕೆ ಹೀಗೆ ನಡ್ಕೋತಾ ಇದ್ಯಾ? ಅಥವಾ ಗೊತ್ತಿಲ್ದಿರೋ ಹಾಗೆ ನಟಿಸ್ತಿದ್ಯಾ? ಅಮ್ಮ, ನೀವ್ ನನ್ ಜೀವನನ ಸರಿ ಮಾಡೋ ಆತುರದಲ್ಲಿ ಆರಾಧನಾ ಅವ್ರನ್ನ ಮರಿತಿದ್ದೀರಾ. ಇದರಿಂದ ಅವ್ರಿಗಾಗೋ ಆಘಾತದ ಬಗ್ಗೆ ನೀವ್ ಯೋಚನೆ ಮಾಡಿದ್ದೀರಾ ಅಮ್ಮ? ಅನು, ಸತ್ಯನ ಯಾರೇ ಆದ್ರೂ ಒಪ್ಕೊಳ್ಳೇಬೇಕು. ಅದರಿಂದ ಇನ್ನೊಬ್ರು ಬದುಕಿಗೆ ತೊಂದರೆ ಆಗುತ್ತೆ ಅನ್ನೋದೇ ಆದ್ರೆ ನನಗ ಸತ್ಯ ಬೇಕಾಗಿಲ್ಲ ಅಮ್ಮ. ಆರಾಧನಾ ಅವ್ರಿಗೆ ನಿಮ್ ಜೀವನ ಮುಂಚಿನ ತರ ಆಗತ್ತೆ, ನಿಮ್ ವಿಷಯ ನಿಮ್ಗೆ ಸಿಗೋ ಹಾಗೆ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ಈಗ ಸಡನ್ ಆಗಿ ನಿಮ್ ಗಂಡ ಸತ್ ಹೋಗಿದ್ದಾರೆ, ಇಲ್ಲಿರೋರು ವಿಷಯ ಅಲ್ಲ, ನಿಮ್ ವಿಷಯ ತರ ಇರೋ ನನ್ನ ಆರ್ಯ ಸರ್ ಅಂತ ಹೇಳ? ಹೇಳ್ದೆ ಬೇರೆ ದಾರಿನೇ ಇಲ್ಲ ಅನು. ಯಾಕಂದ್ರೆ ಅದೇ ಸತ್ಯ. ಅವನು ನಮ್ಮ ಆರ್ಯನೇ. ಇಲ್ಲ ಅಮ್ಮ, ನನ್ನಿಂದ ಇದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸಿರೋ ಗಂಡ ಅವನ ಹೆಂಡತಿಗೆ ನಾನು ನಿನ್ ಗಂಡ ಅಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಗಾಗತ್ತೆ ಹೇಳಿ? ಒಂದ್ ವೇಳೆ ಹೆಂಡತಿನೋ ಗಂಡನೋ ಸತ್ರೆ ಅದು ಕಷ್ಟ ಆದ್ರೂ ಅದನ್ನ ಒಪ್ಕೊಳ್ಳೇಬೇಕು. ಆದ್ರೆ ವಿಶ್ವಾಸ ಅವರು ಕಣ್ಮುಂದೆ ಇದ್ದಾಗ ಆರಾಧನಾ ಅವ್ರಿಗೆ ಅದನ್ನ ಒಪ್ಕೊಳ್ಳಿ ಅಂತ ಹೇಳೋದು ನಮ್ ಸ್ವಾರ್ಥ ಆಗಲ್ವಾ ಅಮ್ಮ? ಅದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಮ್ಮ. ಆರಾಧನಾ ಅವರು ಅನುಭವಿಸ್ತಿರೋ ಒಂಟಿತನ, ಆ ಸಂಕಟನ ನೋಡೋದಕ್ಕೆ ನನಗೆ ಇಷ್ಟು ಕಷ್ಟ ಆಗ್ತಿದೆ. ಇನ್ನು ಆರಾಧನಾ ಅವ್ರಿಗೆ ಹೇಗ್ ಫೀಲ್ ಆಗಿರ್ಬೇಡ ಅಮ್ಮ. ನೀನು ನಿನ್ ಬಗ್ಗೆ ಆರ್ಯನ್ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ ಅನು. ಆರ್ಯನ ನಿಜವಾದ ಹೆಂಡತಿ ಅನು. ಈಗ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು, ಆದ್ರೆ ಹೋಗ್ತಾ ಹೋಗ್ತಾ ಎಲ್ಲ ನಾರ್ಮಲ್ ಆಗತ್ತೆ. ಅನು, ಅಮ್ಮ ಪ್ಲೀಸ್ ಅಮ್ಮ, ನಾನೀಗ ಅವರನ್ನ ಸರ್ ಅಂತ, ನನ್ನ ಆರ್ಯ ಸರ್ ಅಂತ ಒಪ್ಕೊಂಡ್ರೆ ಆರಾಧನಾ ಅವ್ರಿಗೆ ಮೋಸ ಮಾಡ್ದಾಗತ್ತೆ. ನೀನ್ ಒಪ್ಕೊಳ್ಳಿಲ್ಲ ಅಂದ್ರೆ ಮೋಸ ಮಾಡ್ದಂಗಾಗತ್ತೆ. ಅವ್ರಿಗೆ ನೋವು ಕೊಟ್ಟು ನಾನಂತೂ ಸಂತೋಷವಾಗಿರೋದಕ್ಕೆ ಸಾಧ್ಯ ಇಲ್ಲ ಅಮ್ಮ. ಆರ್ಯ ಸರ್ ನನ್ನ ಜೊತೆಗಿದ್ದಾರೆ ಅನ್ನೋ ಖುಷಿಗಿಂತ ಆರಾಧನಾ ಅವ್ರ ನೋವೇ ನನ್ನನ್ನ ಜಾಸ್ತಿ ಕಾಡುತ್ತೆ. ಅದಕ್ಕೆ ಸತ್ಯನ ದೂರ ತಳ್ಳೋದು ದಡ್ಡತನ. ಪರವಾಗಿಲ್ಲ ಅಮ್ಮ, ಹೀಗಾಗಿರೋ ಗಾಯದ ಮೇಲೆ ಎಷ್ಟೇ ಬರ ಹೇಳಿದ್ರು ನನಗೇನು ಅನ್ಸಲ್ಲ. ವಿಶ್ವಾಸ ಅವರು ಆರಾಧನಾ ಅವ್ರ ಜೊತೆಗೆ ಇರೋದು ನನಗೆ ಸರಿ ಅಂತ ಅನಿಸ್ತಾ ಇದೆ. ಹಾಗಾದ್ರೆ ಆರ್ಯ ನಮ್ ಜೊತೆ ಇದ್ದಾನೆ ಅನ್ನೋದು ನೀನ್ ನಂಬ್ತಿಲ್ವಾ? ಅಮ್ಮ, ನೀವ್ ಹೇಳ್ದಾಗೆ ಅವರು ಆರ್ಯ ಸರಿ ಆಗಿರ್ಬೋದು, ಆದ್ರೆ ಅದೇ ವ್ಯಕ್ತಿ ಆಗೋದಕ್ಕಂತೂ ಸಾಧ್ಯ ಇಲ್ಲ. ಅನು, ಆರ್ಯನ್ಗೆ ಸ್ವಲ್ಪ ಟೈಮ್ ಬೇಕು. ನೀನ್ ಯಾವುದೇ ನಿರ್ಧಾರಕ್ಕೆ ಬರಬೇಡ. ಅಮ್ಮ ಪ್ಲೀಸ್ ಅಮ್ಮ, ನೀವೀ ನನ್ನ ನಿರ್ಧಾರನ ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ನೀವೇನಾದ್ರೂ ವಿಶ್ವಾಸ ಅವ್ರನ್ನ ಇಲ್ಲೇ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ರೆ ನಾನಂತೂ ಅವ್ರನ್ನ ಗಂಡ ಅಂತ ಒಪ್ಕೊಂಡು ಅವ್ರ ಜೊತೆಗೆ ಮೊದ್ಲಿನ ಥರ ಇರೋದಕ್ಕಂತೂ ಸಾಧ್ಯನೇ ಇಲ್ಲ.
ವಿಶ್ವಾಸ್ ಅವರು ಆರಾಧನಾ ಅವ್ರ ಜೊತೆಗೆ ಹೋಗೋದೇ ಸರಿ. ಅನು, ನಿಮ್ಮನ್ನ ಡ್ರೈವರು ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಇಷ್ಟು ದಿನ ನನ್ನ ಮೇಲೆ ಕಾಳಜಿ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಐ ಕ್ಯಾನ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್. ನಾನು ಹೋಗ್ತೀನಿ. ಇನ್ಮೇಲೆ ನೀವಿಲ್ಲೇ ನೆಮ್ಮದಿಯಾಗಿರಿ. ಆರಾಧನಾ, ನೀವು ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡಿದ್ರೆ ಮೊದಲು ನಾನು ಹೋಗ್ತೇನೆ. ಯಾವ ವಿಷಯನೂ ನನ್ಗೆ ಅರ್ಥ ಆಗ್ತಿಲ್ಲ. ಏನ್ ನಡೀತಿದೆ ಅಂತ ನೀವು ಹೇಳಲ್ಲ. ಐ ನೋ ದಿಸ್ ಇಸ್ ನಾಟ್ ಅ ರೈಟ್ ಟೈಮ್, ಬಟ್ ಐ ಹ್ಯಾವ್ ಟು ಸ್ಪೀಕ್. ಪ್ಲೀಸ್, ಈಗಿರೋ ಕನ್ಫ್ಯೂಷನ್ಸ್ ಅಲ್ಲಿ ನೀನ್ ಮಾತಾಡದಿದ್ರೆ ಬೆಟರ್. ಸಿ ಹರ್ಷ, ಕನ್ಫ್ಯೂಷನ್ ಕ್ಲಿಯರ್ ಆಗ್ಬೇಕು ಅಂದ್ರೆ ನಾನು ಮಾತಾಡ್ಲೇಬೇಕು. ಸೊ ಯು ಪ್ಲೀಸ್ ಬಿ ಕ್ವೈಟ್. ಅನು, ಟೆಲ್ ಮಿ, ಆರ್ ಯು ಫೈನ್? ಯಾಕಕ್ಕ ಹೀಗೆ ಕೇಳ್ತಿದ್ದೀರಾ? ಮಾಮ್ ಇಲ್ಲ ಅಷ್ಟು ಜನರ ಮುಂದೆ ಪ್ರೆಸ್ ಪ್ರೆಸೆನ್ಸ್ ಅಲ್ಲಿ ಇವ್ರನ್ನೇ ಬ್ರೋ ಇಲ್ಲ ಅಂತ ಪರಿಚಯ ಮಾಡಿಸಿದ್ರು. ಆಗ ಇವ್ರನ್ನೇ ಬ್ರೋ ಇಲ್ಲ ಅಂತ ಒಪ್ಕೊಂಡು ಈಗ ಮಾಮ್ ಇಲ್ಲ ಹೇಳಿದೆಲ್ಲ ಕತೆ ಅಂತ ಹೇಳ್ತಿದ್ಯಾ? ವೈ, ನಿನ್ ಕಣ್ಗೆ ನಾವೆಲ್ಲರೂ ಫೂಲ್ಸ್ ತರ ಕಾಣಿಸ್ತಿದೀವಾ? ಮಾನ್ಸಿ, ಈಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿ ಏನೂ ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ? ದಿಸ್ ಇಸ್ ನಾಟ್ ಫೇರ್ ಹರ್ಷ. ನನಗೂ ಈ ಮನೇಲಿ ಏನ್ ನಡೀತಿದೆ ಅಂತ ತಿಳ್ಕೊಳ್ಳೋ ರೈಟ್ಸ್ ಇದೆ. ಸೊ ಪ್ಲೀಸ್ ಯು ಬಿ ಕ್ವೈಟ್. ಮಾಮಿನ್ ಲಾ, ಈವೆಂಟ್ ಅಲ್ಲಿ ಹೇಳಿದ್ದು ನಿಜಾನಾ? ನಿಜ ಇಲ್ದಿದ್ರೆ ಅಷ್ಟು ಜನರ ಮುಂದೆ ಇವನೇ ಆರ್ಯವರ್ಧನ್ ಅಂತ ಹೇಳ್ತಿದ್ನ ಮಾನ್ಸಿ? ದೆನ್ ಫೈನ್. ಅನು, ಐ ಥಿಂಕ್ ನೀನ್ ರಾಂಗ್ ಡಿಸಿಷನ್ ತಗೊಂತಿದ್ಯಾ ಅಂತ. ಥಿಂಕ್ ಟ್ವೈಸ್. ಅನ್ನೋವ್ರೆ, ನನಗೆ ಹೀಗೆ ಮಾತಾಡ್ತಿರೋದು ಕೇಳಿಸ್ಕೊಳಕ್ಕೆ ಸಖತ್ ಹಿಂಸೆ ಆಗ್ತಾ ಇದೆ. ಮೋರೋವರ್, ನಾನು ನಿಮ್ ಗಂಡನ್ನ ನನ್ ಗಂಡ ಅಂತ ಯಾಕೆ ಅನ್ಕೋಬೇಕು? ಅವನಿಗೆ ಹಳೇದ್ ಯಾವ್ದು ನೆನ್ಪಿಲ್ಲ, ಅದಕ್ಕೆ ನಾನು ನೆನ್ಪಾಗ್ತಾ ಇಲ್ಲ. ಆದ್ರೆ ಇಲ್ಲಿ ನಡೀತಾ ಇರೋ ಕೇಳ್ತಾ ಇರೋ ಕತೆಗಳನ್ನೆಲ್ಲ ನಂಬ್ಕೊಂಡು ಅವನೇ ಆರ್ಯವರ್ಧನ್ ಅಂತ ಅನ್ಕೊಂಡು ಬಿಹೇವ್ ಮಾಡ್ತಿದ್ದಾನೆ. ಆರಾಧನಾ ಅವ್ರೆ, ಇದನ್ನೇ ನಾನು ಹೇಳ್ತಿರೋದು. ನೀವ್ ಅವ್ರಿಗೆ ಸ್ವಲ್ಪ ಟೈಮ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್, ಮತ್ತೆ ನನ್ನನ್ನ ಕನ್ವಿನ್ಸ್ ಮಾಡಕ್ ಬರ್ಬೇಡಿ. ನೀವು ನನ್ನ ಗಂಡನ್ನ ನನ್ನ ಜೊತೆ ವಾಪಸ್ ಕಳಿಸ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ನಾನು ಅದನ್ನ ನಂಬ್ಕೊಂಡು ಇಲ್ಲಿವರೆಗೂ ಬಂದೆ. ದಯವಿಟ್ಟು ಇದನ್ನೆಲ್ಲ ಇಲ್ಲಿಗೆ ನಿಲ್ಸಿ. ಐ ಆಮ್ ಸೋ ಟಯರ್ಡ್ ಆಫ್ ಆಲ್ ಆಫ್ ದೀಸ್. ನನಗೆ ಅರ್ಥ ಆಗತ್ತೆ. ನನಗ್ ಸ್ವಲ್ಪ ಸಮಯ ಕೊಡಿ. ನಾನು ಅವ್ರಿಗೆ ಇನ್ನೊಂದ್ಸತಿ ಅರ್ಥ ಆಗೋ ತರ ಹೇಳ್ತೀನಿ. ದಯವಿಟ್ಟು ಬೇಡ ಅನ್ನೋರೆ. ನನ್ನ ವಿಷು ನನ್ನ ಜೊತೆ ವಾಪಸ್ ಬರೋದಕ್ಕೆ ನಾನ್ ಮಾಡ್ಬೇಕಾಗಿರೋದನ್ನೆಲ್ಲ ಮಾಡಾಗಿದೆ. ಇನ್ನು ಅವನಿಷ್ಟ. ಥ್ಯಾಂಕ್ ಗಾಡ್, ಆರ್ಯ ಸರ್ ಫೋನ್ ಸ್ವಿಚ್ ಆಫ್ ಆಗಿರೋದು ನೋಡಿ ಬರೋದಿಲ್ವೇನೋ ಅನ್ಕೊಂಡ್ಬಿಟ್ಟಿದ್ದೆ. ಸಂತೋಷ್, ಹೋಗು, ಆರತಿ ತಟ್ಟೆ ರೆಡಿ ಮಾಡ್ಕೊ. ಸಂತೋಷ್, ಬೇಗ ಆರತಿ ತಟ್ಟೆ ತಗೊಂಬನ್ನಿ. ಸರಿ ಮೇಡಮ್.
ಯಾಕೆಲ್ರು ಹೇಗೆ ನಿಂತಿದ್ದೀರಾ? ಮೀರಾ, ಯಾರಿಗೋಸ್ಕರ ಇದೆಲ್ಲ? ನನಗೋಸ್ಕರ. ಅಲ್ವಾ ಮೀರಾ? ಆಫ್ ಕೋರ್ಸ್ ಸರ್. ಸಂತೋಷ್, ಅನು ಬನ್ನಿ ಅಮ್ಮನಮ್ಮ. ನಾನಾ? ಕೋರ್ಸ್. ಅನು ಪ್ಲೀಸ್ ಕಮ್. ಪ್ಲೀಸ್ ಸರ್. ಸಂತೋಷ್, ನೋಡಿ ಅವ್ರ ಕಾಸ ಮಾವನೇ ಬಂದ್ರಲ್ಲ. ಯಾವ ಮಾವ, ಏನ್ ವಿಷಯ? ಪೇಪರ್ ಇಟ್ಕೊಂಡು ವಿಮರ್ಶೆ ಜೋರಾಗೆ ನಡೀತಾ ಇದೆ. ಸುಬ್ಬಣ್ಣ, ಪೇಪರ್ ತುಂಬಾ ನಿಮ್ಮ ಅಳಿಯಂದೇ ಸುದ್ದಿ. ಸಹಜ ಅಲ್ವಾ? ವರ್ಧನ್ ಕಂಪ್ನಿ ಯಜಮಾನರು ಮತ್ತೆ ಬಂದಿದ್ದಾರೆ ಅಂದ್ರೆ ಸುದ್ದಿ ಆಗದೆ ಇರುತ್ತಾ? ಅಲ್ಲ ಸುಬ್ಬಣ್ಣ, ಇಷ್ಟು ದಿವಸ ನಿಮ್ಮ ಅಳಿಯಂದ್ರು ನಿಮ್ ಜೊತೆಗೆ ಇದ್ರು, ಇವರೇ ಆರ್ಯವರ್ಧನ್ ಅಂತ ನಿಮ್ಗೆ ಗೊತ್ತಾಗ್ತಾ ಇದ್ದಿದ್ದ ದೊಡ್ಡ ಆಶ್ಚರ್ಯ ನೋಡಿ. ಒಂದೊಂದ್ಸಲ ಕಣ್ಮುಂದೆ ಇರೋ ಸತ್ಯನೇ ಕಣ್ಣ ಮುಚ್ಚಾಲೆ ಆಡ್ಸುತ್ತೆ. ಏನ್ ಮಾಡೋದು? ಈಗ್ಲಾದ್ರೂ ನಿಜ ಗೊತ್ತಾಯ್ತಲ್ಲ, ಅದೇ ಸಂತೋಷ. ನಮ್ಮ ಅನು ಇನ್ಮೇಲಾದ್ರೂ ನೆಮ್ಮದಿಯಾಗಿರ್ಲಿ. ಪಾಪ ಆ ಹುಡ್ಗಿಗ್ ಬರೀ ಕಷ್ಟನೇ ಆಗೋಯ್ತು. ಇನ್ನು ಖುಷಿ ಆಗಿರ್ತಾಳೆ ಬಿಡು ಸುಬ್ಬಣ್ಣ. ಸುಬ್ಬಣ್ಣ, ಅವತ್ತು ಮೊದಲನೇ ಸತಿ ನಮ್ಮ ಒಟ್ಟಾರಕ್ಕೆ ನಿಮ್ಮ ಅಳಿಯಂದ್ರು ಬಂದಾಗ ಕಸದ ಗುಂಡಿ ಬಗ್ಗೆ ವಿಚಾರಿಸಾಗೆ ಅಂದ್ಕೊಂಡೆ ಇವರು ನಮ್ಮ RS ಹತ್ರನೇ ಮಾತಾಡ್ತಿದ್ರಲ್ಲ ಅಂತ. RS ಸರ್ ಸತ್ತೋಗಿದ್ದಾರೆ ಅಂತ ಅನ್ಕೊಂಡಿದ್ವಲ್ಲ, ಅದಕ್ಕೆ ಅವ್ರು ಇಲ್ಲೇ ಓಡಾಡ್ತಿರೋ ಗೊತ್ತಾಗ್ತಿರ್ಲಿಲ್ಲ. ಈಗ ಅದ್ರ ಬಗ್ಗೆ ಮಾತ್ಯಾಕೆ? ಈಗೆಲ್ಲ ಅರ್ಥ ಆಗಿದೆಯಲ್ಲ. ಇನ್ಮೇಲೆ ನೋವಿನ ದಿನಗಳನ್ನ ನೆನಪು ಮಾಡ್ಕೋಬಾರ್ದು ಅಂತ ನಾನು ಸುಬ್ಬು ತೀರ್ಮಾನ ಮಾಡಿದೀವಿ ಅಲ್ವಾ ಸುಬ್ಬು? ಆ ನೋವಿನ ದಿನನೆಲ್ಲ ಯಾತಕ್ ನೆನ್ಸ್ಕೋಬೇಕು? ಅವತ್ತು ಹೀಗಾಯ್ತು ಹಾಗಾಯ್ತು ಅಂತ ನೆನ್ಸ್ಕೊಂಡು ಯಾತಕ್ ಕೊರಗಬೇಕು ಅಂತ. ನಿಜ ಸುಬ್ಬಣ್ಣ, ನಿಮ್ ಗಂಡ ಹೆಂಡ್ತಿರ್ ಮಾತು ಕೇಳ್ತಾ ಇದ್ರೆ ಎಷ್ಟು ಖುಷಿಯಾಗಿದ್ದೀರಾ ಅಂತ ಗೊತ್ತಾಗತ್ತೆ. ಏನ್ ಪುಷ್ಪಕ್ಕ, ಈ ಸಂಕ್ರಾಂತಿ ಹಬ್ಬನ ಬಾಯಿ ಮಾತಲ್ಲಿ ಮುಗಿಸ್ತೀರೋ ಇಲ್ಲ ಹಬ್ಬದ ದುಡ್ಡು ಹಾಕಿಸ್ತೀರೋ? ಬರೀ ಬಾಯಿ ಮಾತಲ್ಲಿ ಮುಗ್ಸಲ್ಲ. ಈ ಹಬ್ಬಕ್ಕೆ ಒಬ್ಬಟ್ಟು ಜೊತೆಗೆ ಪಾಯಸ, ಜಾಮೂನ್ ಎಲ್ಲ ಇರುತ್ತೆ. ಈ ಸರಿ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ನಮ್ಮನೆಗೆ ಬರ್ಬೇಕು, ಗೊತ್ತಾಯ್ತಾ? ಬರೋದೇನ್ ಮತ್ ಪುಷ್ಪಕ್ಕ, ಇಲ್ಲೇ ಇರ್ತೀವಲ್ಲ. ನಮ್ಮ ಒಟಾರಕ್ಕೆ ಮತ್ತೆ ಅಳಿಯಂದ್ರು ಬರ್ತಾ ಇದಾರಂದ್ರೆ ಅದಕ್ಕಿಂತ ಖುಷಿ ಇನ್ನೇನ್ ಹೇಳಿ? ಇನ್ನೇನಾದ್ರೂ ಕೆಲಸ ಇದ್ರೆ ಹೇಳಿ ಸುಬ್ಬಣ್ಣ, ಹಬ್ಬನ ಜಾಮ್ ಜಾಮ್ ಅಂತ ಮಾಡೋಣ. ಓಹೋ, ರಜನಿಯವರು ಬರ್ಬೇಕು ಬರ್ಬೇಕು. ಈ ಸರಿ ಹಬ್ಬದಲ್ಲಿ ಮತ್ತೆ ಪಾಯಸ ಮಾಡ್ತಿದ್ದೀವಿ. ಅಪ್ಪಿತಪ್ಪಿ ಮತ್ತೆ ವಿಷ ಗಿಷ ಹಾಕ್ಬಿಟ್ಟಿ ಕಣಮ್ಮ. ಏ ಪುಷ್ಪ, ದೇವ್ರ ದಯೆಯಿಂದ ಏನು ಆಗ್ಲಿಲ್ಲ ತಾನೆ? ಈಗ ಯಾಕ ಮಾತು? ಹಳೆದೆಲ್ಲ ನೆನ್ಸ್ಕೊಂಡ್ ಕೊರಗಲ್ಲ ಅಂತ ಹೇಳಿದ್ರಿ, ಈಗ ಯಾಕ ಮಾತು? ಸರಿ ಸರಿ, ನೀವೆಲ್ಲ ಹೇಳ್ತಿದ್ದೀರಲ್ಲ ಅಂತ ಸುಮ್ಮನೆ ಆಗ್ತಾ ಇದ್ದೀನಿ. ನೀ ಸುಮ್ನಿರು, ಏನು ಮಾತಾಡಬೇಡ. ಸರಿ. ಪುಷ್ಪಕ್ಕ, ನೀನ್ ಮಾಡೋ ಅಡ್ಗೆ ಜೊತೆಗೆ ಮೊನ್ನೆ ಟಿವಿನಲ್ಲಿ ಒಂದ್ ಅಡ್ಗೆ ಕಾರ್ಯಕ್ರಮ ಬರ್ತಿತ್ತು. ಅದ್ರಲ್ಲಿ ಒಂದ್ ರೆಸಿಪಿ ಹೇಳಿದ್ಲು, ಅದನ್ನ ನಾನು ಕಲ್ತ್ಕೊಂಡಿದ್ದೀನಿ. ಹಬ್ಬಕ್ಕೆ ಆ ಅಡ್ಗೆನೆ ಮಾಡೋಣ. ಹಾ, ಮಾಡೋಣ ಮಾಡೋಣ. ನನ್ನ ಮಗಳು ಬೇಡದರ ವಿಚಾರನ ತಲೆಗೆ ತುಂಬಿಕೊಂಡು ಸಣ್ಣಗಾಗ್ಬಿಟ್ಟಿದ್ದಾಳೆ. ಇನ್ಮೇಲಾದ್ರೂ ಚೆನ್ನಾಗಿ ತಿನ್ನು ಅಂತ ಹೇಳ್ತೀನಿ. ಬಸ್ರಿ ಹುಡುಗಿ ಹೇಗಿರ್ಬೇಕು ಪಾಪ, ಗಂಡ ಇಲ್ಲ ಅಂತ ಸ್ವರ್ಗೋಗ್ಬಿಟ್ಟಿದ್ದಾಳೆ. ಹಾ, ಕೊರಗುವಂಥದ್ದು ಏನೂ ಆಗಿಲ್ಲ ನನ್ನ ಮಗಳಿಗೆ. ನನ್ನ ಅಳಿಯಂದ್ರು ಚೆನ್ನಾಗೇ ನೋಡ್ಕೋತಾರೆ ನನ್ನ ಮಗಳನ್ನ. ಬೇಕಾದ್ರೆ ನಾಳೆ ನೀನೇ ಬಂದು ಕಂಡ್ಬಿಟ್ಟು
ಶಿಕ್ಷೆ. ಅವತ್ತು ಹತ್ರನೇ ಅವರಿದ್ದಾಗ ಅವರನ್ನ ಗುರುತಿಸೋದಕ್ಕಾಗಲಿಲ್ಲ. ಇವತ್ತು ಹತ್ರ ಇರೋದು ಅವರೇ ಅಂತ ಗೊತ್ತಾದ್ಮೇಲೆ ಅವರನ್ನ ನನ್ನವರು ಅಂತ ಸ್ವೀಕರಿಸೋದಕ್ಕಾಗ್ತಿಲ್ಲ. ಒಂದು ವೇಳೆ ಸ್ವೀಕರಿಸಿದ್ರೆ ನಾನು ಆರಾಧನ ಅವ್ರಿಗೆ ಕೊಟ್ಟು ಭರವಸೆಗೆಲ್ಲ ಅರ್ಥ ಏನು? ನನ್ನ ಮಾತನ್ನ ನಂಗೆ ಉಳಿಸ್ಕೊಳಕ್ಕಾಗದೇ ಇರೋ ಸ್ಥಿತಿಗಿಂತ ಇನ್ನೇನು ಕೆಟ್ಟದಿರೋದಕ್ಕೆ ಸಾಧ್ಯ? ಹೌದು, ನೀವು ಆರಾಧನ ಅವ್ರನ್ನ ಮದುವೆ ಆಗ್ಬೇಕು. ಅಲ್ಲ, ಇದೆಂತ ಕಂಡೀಷನ್? ನಾನು ಒಪ್ಕೊಂಡ್ರೆ ನೀವೇನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿದಿರ. ನೀವು ಹೇಳ್ದಂಗೆ ಮಾಡಿದ್ರೆ ನೀವು ಒಪ್ಕೊಳ್ಳೋದಕ್ಕೆ ಏನು ಅರ್ಥ ಇದೆ? ಅನು, ನಾನು ನಿಮ್ಮ ಆರ್ಯ, ನಿಮ್ಮ ಗಂಡ. ನಾನು ಹೇಗೆ ಆರಾಧನನ ಮದುವೆ ಆಗಲಿ? ಅಲ್ಲ, ನೀವು ನನ್ನ ಆರ್ಯ ಅಂತ ಒಪ್ಕೊಳ್ಳೋಕ್ಕೆ ನಾನು ಯಾಕೆ ಆರಾಧನನ ಮದುವೆ ಆಗಲಿ? ನೀವು ಹೇಳ್ತಿರೋದ್ರಲ್ಲಿ ಒಂಚೂರು ಅರ್ಥನೇ ಇಲ್ಲ. ಈಗ ನನ್ನ ಬದುಕಿಗೂ ಯಾವುದೇ ಅರ್ಥನೂ ಇಲ್ಲ. ನಾನು ಉಸಿರಾಡ್ತಾ ಇರೋದು, ನಾನು ಬದುಕ್ತಿರೋದು ನನ್ನ ಮಗುಗೋಸ್ಕರ ಅಷ್ಟೆ. ಈ ಥರದ ಬದುಕಿಗೆ ಮತ್ತೊಂದು ಅರ್ಥ ಕಟ್ಕೊಳ್ಳೋದಕ್ಕೆ ಹೋಗಿ ಇನ್ನೊಬ್ರು ಜೀವನ ಹಾಳು ಮಾಡೋದಕ್ಕೆ ನನಗಿಷ್ಟ ಇಲ್ಲ. ಆ ಅಧಿಕಾರನೂ ನನಗಿಲ್ಲ. ಮತ್ತೆ ಇನ್ಯಾವ ಅಧಿಕಾರದ ಮೇಲೆ ನನ್ನ ಆರಾಧನನ ಮದುವೆ ಆಗು ಅಂತ ಹೇಳ್ತಿದ್ದೀರಾ? ಯಾಕಂದ್ರೆ ನೀವು ಆರಾಧನ ಅವ್ರ ಗಂಡ. ಇಲ್ಲ, ನಾನು ಆರ್ಯ, ನಿಮ್ಮ ಆರ್ಯವರ್ಧನ್. ನಂಬಲ್ಲ. ಇದನ್ನ ನೀವು ಪಡ್ಕೊಳ್ಳೋದಕ್ಕೆ ಮಾಡಿದ ಮೋಸ, ಅನ್ಯಾಯ, ಕೊಲೆ ಮೇಲೆ ಕೊಲೆ, ಇನ್ನೂ ಸಾಕಾಗಿಲ್ವಾ ನಿಮಗೆ? ಇನ್ನೂ ತೃಪ್ತಿ ಆಗಿಲ್ವಾ? ಸಮಾಧಿ ಮೇಲೆ ನೀವು ಎಂತ ಸುಂದರವಾಗಿರೋ ಮಹಲ್ ಕಟ್ಟಿದ್ರು ಅದಕ್ಕೆ ಸಮಾಧಿ ಅಂತಾನೆ ಹೇಳೋದು. ಹರ್ಷ, ಏನ್ ಹೇಳ್ತಿದ್ಯಾ ನೀನು? ನನ್ಗೇನು ಅರ್ಥ ಆಗ್ತಿಲ್ಲ. ಓ, ನಾನು ಮರ್ತೇ ಹೋಗಿದ್ದೆ. ನಿಮ್ಗೆ ಹಳೇದು ಯಾವುದು ನೆನಪಿಲ್ಲ ಅಲ್ವಾ? ಒಂಥರ ಒಳ್ಳೆ ವರನೇ ಪಡ್ಕೊಂಡ್ ಬಂದಿದ್ದೀರಾ. ನೀವು ಮಾಡಿದ್ದನ್ನೆಲ್ಲ ಮರ್ತೋಗಿರ್ಬೋದು, ಆದ್ರೆ ನಾನು ಯಾವುದನ್ನು ಮರ್ತಿಲ್ಲ. ನಾನು ಏನ್ ತಪ್ಪು ಮಾಡಿದ್ದೀನಿ? ನೀನ್ ಏನ್ ಹೇಳ್ತಾ ಇದೀಯೋ ನನ್ಗೆ ಅರ್ಥ ಆಗ್ತಿಲ್ಲ ಹರ್ಷ. ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ ಬಿಡಿ. ನಿಮ್ಮ ಮುಖದಲ್ಲಿ ಕಾಣಿಸಿದೆಯಲ್ಲ ಈ ಇನ್ನೋಸೆನ್ಸ್, ಇದನ್ನು ಹೀಗೆ ಮೇಂಟೈನ್ ಮಾಡಿ. ಜನ ಎಲ್ಲರೂ ನಿಮ್ಮನ್ನ ಹೀರೋ ಅಂತ ಕರೀತಾರಲ್ವಾ, ಅದನ್ನ ಎಂಜಾಯ್ ಮಾಡಿ ಸಾಕು. ಎನಿವೆ, ಕಂಗ್ರ್ಯಾಚುಲೇಷನ್ಸ್. ಯಾಕೆ? ಎಲ್ಲರೂ ನಿಮ್ಮನ್ನು ಆರ್ಯವರ್ಧನ್ ಅಂತ ಹೇಳಿದ್ರು, ಇಷ್ಟು ದೊಡ್ಡ ಬಂಗಲೆ ಇದ್ರು, ಹಣಕಾಸಿಗೆ ಯಾವುದೇ ಕೊರತೆ ಇಲ್ಲದೆ ಹೋದ್ರು, ಆ್ಯಂಡ್ ಕಂಪನಿ ಚೀಫ್ ಆಗಿದ್ರು, ಅದಕ್ಕೆ ಮನಸ್ಸಿಂದ ಹೊರಗಿದಿರಲ್ಲ, ಅದಕ್ಕೆ ದಿಸ್ ಇಸ್ ರೈಟ್ ಪನಿಷ್ಮೆಂಟ್ ಫಾರ್ ಯು. ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋದೇ ನೆನಪಿಲ್ಲದೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ? ಮುಖ ಮನಸ್ಸಿನ ಕನ್ನಡಿ ಅಂತಾರೆ. ಅನು ಅವರು ನನ್ನ ಕಣ್ಣಿಟ್ಟು ನೋಡಿದಾಗ ಅವ್ರಿಗೆ ಎಲ್ಲ ಸತ್ಯ ಗೊತ್ತಿದೆ ಅಂತಾನೆ ಅನ್ಸುತ್ತೆ. ಆದರೆ ವಾಸ್ತವವಾಗಿ ನನ್ನ ಅವರು ಒಪ್ಕೊಂಡೇ ಇಲ್ಲ ಅನ್ನೋ ಥರ ನೋಡ್ತಾರೆ. ಯಾಕಿಷ್ಟು ರೂಢಾಗಿ ಬಿಹೇವ್ ಮಾಡ್ತಾರೋ ಅರ್ಥ ಆಗ್ತಿಲ್ಲ. ಒಂದೊಂದು ಸಾರಿ ಯಾರಿಗೂ ತೊಂದರೆ ಕೊಡದೆ ಎಲ್ಲಾದ್ರೂ ದೂರ ಹೋಗೋಣ ಅನ್ಸುತ್ತೆ. ಆದರೆ ಯಾವುದೋ ಕಾಣದೇ ಇರೋ ವಾತ್ಸಲ್ಯಕ್ಕೆ ಕಟ್ಟು ಬಿದ್ದು ಒದ್ದಾಡ್ತಿದ್ದೀನಿ.
ಮೈ ಗಾಡ್, ಈ ಕಥೆ ಇಲ್ಲಿ ತನಕ ಬಂದಿದ್ಯಾ? ಅಲ್ಲ ಅತ್ತೆ, ನೀವು ಆ ಕಥೆನೆಲ್ಲ ನಂಬಿಟ್ರಾ? ಆಕ್ಚುಲಿ ಅಲ್ಲಿರೋದು ನನ್ನ ವಿಷುನೇ. ವರ್ಧನ್ ಕಂಪ್ನಿ ಯಾವ್ದೋ ಕೆಟ್ಟ ವ್ಯಕ್ತಿ ಕೈಗೆ ಸಿಗ್ಬಾರ್ದು ಅಂತ ವಿಷುನೇ ಆರ್ಯವರ್ಧನ್ ಅಂತ ಶಾರದಮ್ಮ ಸುಳ್ಳು ಹೇಳಿದ್ರು. ಇದೆಲ್ಲ ಕಟ್ಟ ಕತೆ. ಇಲ್ಲವಾ, ಇಲ್ಲ, ಇದು ಯಾವುದು ಕಟ್ಕತೆ ಅಲ್ಲ. ಅಲ್ಲಿ ಶಾರದವ್ವ ಹೇಳಿದ್ದೆಲ್ಲ ಸತ್ಯ. ಖರೇಂದ್ರ ಆ ವಿಷಯನ ಅವ್ರಿಗ ನಾನೇ ಹೇಳಿದ್ದು ಮಗಳ. ನಾನು ಎಂಥ ಪಾಪಿ ತಾಯಿ ಅಂದ್ರೆ, ವಿಶ್ವನ್ ರೂಪದಲ್ಲಿ ಆರ್ಯ ಇದ್ದಾನೆ ಅನ್ನೋದಕ್ಕೆ ನಾನೇ ಜೀವಂತ ಸಾಕ್ಷಿಯವ. ಇಲ್ಲ ಇಲ್ಲ, ಹೌದವ್ವ, ನಾವು ನಮ್ಮ ಮಗ ವಿಶ್ವನ ಕಳ್ಕೊಂಡ್ವಿ. ಆದ್ರೆ ಆ ವಿಶ್ವನ ರೂಪದಾಗ ನಮ್ಮ ಇನ್ನೊಬ್ಬ ಮಗ ಆರ್ಯ ಜೀವಂತ ಅದಾನ ಅಂತ ಹೇಳಕ್ಕ ಬಹಳ ಕಷ್ಟಪಟ್ವಿ ಕಣ. ನಿನ್ಗ ಶಾರದಮ್ಮನವ್ರು ಇದ್ರ ಬಗ್ಗೆ ಹೇಳಿಲ್ಲೇನು? ಇಲ್ಲ, ಇಲ್ಲ, ಕತೆ ಅಲ್ಲಿರೋದು ವಿಶ್ವ ಅಲ್ವಾ? ಇಲ್ಲವಾ, ವಿಶ್ವ ತರ ಕಾಣಿಸ್ತಾ ಇರೋದು ಆರ್ಯವರ್ಧನ. ಇದು ಸತ್ಯ ಅಂತ ನಾನು ಹೇಗ್ ನಂಬ್ಲಿ?